ಈ ಒಂದು ನಮ್ಮ ಸಂಘಟಿತ ಹೋರಾಟ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ, ಈ ಬಾರಿ ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ನಾಗೇಂದ್ರ ರಾಜೀನಾಮೆ ಕೊಡ್ತಾರೆ, ಪ್ರಶ್ನೆನೇ ಇಲ್ಲ. ನೋ ಕ್ವಶನ್ ಅಟ್ ಆಲ್, ನೋ ಆಲ್ಟರ್ನೇಟಿವ್. ಮಾಡಿಲ್ಲ ಅಂದ್ರೆ ಮುಂದಿನ ಅಧಿವೇಶನಲ್ಲೂ ಬಿಡಲ್ಲ ನಾವು. ಇದು ತಾರ್ಕಿಕ ಹಂತಕ್ಕೆ ಬಿಜೆಪಿ ಡಿಸೈಡ್ ಮಾಡ್ಬಿಟ್ಟಿದ್ರಿ. ನಾವು ದಲಿತರ ಹಣ ತಿಂದ್ರೆ ಸರ್ಕಾರದಲ್ಲಿ ಇರಬಾರದು ಅನ್ನೋ ಒಂದು ಮಾನದಂಡನ ಇನ್ ಮುಂದೆ ಶುರು ಆಗ್ಬೇಕು. ಕರ್ನಾಟಕದ ವಿಧಾನಸಭೆಯಲ್ಲಿ ಇರ್ಬೇಕು, ಸರ್ಕಾರದಲ್ಲಿ ಯಾರು ದಲಿತರ ಹಣ ನುಂಗ್ತಾರೋ ಅವ್ರು ಇರಬಾರದು ಅನ್ನೋದು ಒಂದು ಮೆಸೇಜ್ ಕರ್ನಾಟಕಕ್ಕೆ ನಾವು ಕೊಟ್ಟಿದ್ದೀರಿ, ಯಶಸ್ವಿಯಾಗಿ ಹೋರಾಟ ನಮ್ಮೆಲ್ಲಾ ಶಾಸಕರು ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹೋರಾಟ ಮಾಡಿದಿರಿ. ನಮ್ಮ ಹೋರಾಟಕ್ಕೆ 100% ನಾಗೇಂದ್ರ ರಾಜೀನಾಮೆ ಆಗೇ ಆಗುತ್ತೆ. ಸಾವಿರಾರು ಜನ ಕಾರ್ಯಕರ್ತರು ನಮ್ಮ ಜಿಲ್ಲೆಗಳಲ್ಲಿ 1 ವಾರಗಳ ಕಾಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟ ಮಾಡಿದ್ದಾರೆ. ಇದರಿಂದ ನಾನು ಹೇಳ್ತಾ ಇದ್ದೀನಿ, ನಾಗೇಂದ್ರ ರಾಜೀನಾಮೆ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಇಲ್ಲ ಅವ್ರಿಗೆ.